ನಮಸ್ಕಾರ. ನಾವು GFGC ಹೊಸದುರ್ಗ ಕಾಲೇಜಿಂದ ಬಂದಿರುವಂಥದ್ದು. ನಾವು NSS ಕ್ಯಾಂಪ್ಗೆ ಈ ಸಲ ಕಾರೇಹಳ್ಳಿಗೆ ಬಂದಿರುವಂಥದ್ದು. ಸೊ ಇಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಎಲ್ಲ ಸ್ವಚ್ಛತೆ ಕಾರ್ಯ ಮಾಡಿದ್ದೀವಿ. ಸೊ ಇದ್ರ ಬಗ್ಗೆ ನಮ್ಮ ಕಾರೇಹಳ್ಳಿ ಗ್ರಾಮಸ್ಥರನ್ನ ಕೇಳೋಣ ಬನ್ನಿ. ಅಜ್ಜಿ, ನಾವು ಕ್ಲೀನ್ ಮಾಡಿದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತೈತೆ? ಸಂತೋಷ ಆಗುತ್ತೆ. ಕ್ಲೀನ್ ಆಗೈತೆ. ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿವಾ? ಎಲ್ಲ ಕ್ಲೀನ್ ಮಾಡಿದ್ರ, ಚೆನ್ನಾಗಿ ಕ್ಲೀನ್ ಮಾಡಿದ್ರ. ಗ್ರಾಮದವ್ರು ನಮಗೆ ಮಾಡ್ಬೇಕಿತ್ತು. ಒಪ್ಪಿಗೆ ಆಗೈತೆ. ಅಲ್ಲ, ಅಲ್ಲಿ ಇಲ್ಲಿ ಬಿಸಾಕ್ತಂಗೆ ಗ್ರಾಮದವ್ರು ಮಾಡಬೇಕಿತ್ತು, ಆದ್ರೂ ಮಾಡಿಲ್ಲ. ಹಾಗಾಗಿ ಚೆನ್ನಾಗಿ ಸ್ವಚ್ಛತೆಗಿರ್ಲಿ ಅಂತೇಳಿ ಕಾಲೇಜಿನ ಹುಡುಗರು ಬಂದು ಅಚ್ಚುಕಟ್ಟು ಮಾಡಿ ತೋರಿಸ್ತದ್ರೆ ಇನ್ನು ಮುಂದೆ ಆದರೂ ಕ್ಲೀನಾಗಿ ಇಟ್ಕೊಳ್ರಿ. ಇದು ನಾವು ಇಲ್ಲಿ ಕ್ಲೀನ್ ಮಾಡಕ್ ಬಂದಿಲ್ಲ, ನಿಮಗೆ ಜಾಗೃತಿ ಮೂಡ್ಸಕ್ ಬಂದಿರೋದು. ಏನಂತಂದ್ರೆ ಎಲ್ಲ ಸ್ವಚ್ಛತೆ ಇಟ್ಕೋಬೇಕು. ಯಾಕೆಂದ್ರೆ ಈಗ ತುಂಬಾ ರೋಗಗಳು ಬರ್ತದವೆ. ಸೊ ಇಲ್ಲಿ ನೋಡ್ರಿ, ಎಲ್ಲ ದೊಡ್ಡ ಪೆಂಡಿನೇ ಆಗಿತ್ತು. ಅದು ಎಲ್ಲ ಗಿಡ ಗಂಟೆ ಎಲ್ಲ ಬೆಳೆದ್ಬಿಟ್ಟವೆ. ಸೊ ದೇವಸ್ಥಾನ ಅಂದ್ರೆ ಎಲ್ಲ ಫುಲ್ ಕ್ಲೀನಾಗಿರ್ಬೇಕು. ಹಂಗಾಗಿ ಎಲ್ಲ ಕ್ಲೀನಾಗಿ ಇಟ್ಕೊಳ್ರಿ ಅಂತ ನಾವು ಅರಿವು ಮೂಡಿಸ್ತಿದೀವಿ. ಸೊ ಎಲ್ಲ ಗ್ರಾಮಸ್ಥರು ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಜಯ್, ಏನು ಹೇಳ್ತೀರಾ? ಸರಿ, ಒಳ್ಳೇದು ಎಲ್ಲ ಕ್ಲೀನ್ ಮಾಡ್ಬೇಕು. ಮಾಡಬೇಕು ಮುಂದೆ ನಾವು ಮಾಡ್ಕೊಂತ ಹೋದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಇದಾಗಿತ್ತು ನಮ್ಮ ವೇದಾವತಿ ತಂಡದಿಂದ ಮಾಡಿರುವಂಥ ಸ್ವಚ್ಛತೆ ಕಾರ್ಯ. ಸೊ ಧನ್ಯವಾದಗಳು.